ಕೆಂಪುಕೋಟೆ ಬಳಿಯಲ್ಲಿ ಸ್ಫೋಟದ ಸ್ಥಳದಲ್ಲಿ 20 ಕಾರುಗಳು ಇದ್ವು. ಸ್ಫೋಟಕ್ಕೂ 30 ರಿಂದ 40 ನಿಮಿಷದ ಮೊದಲು ಎಲ್ಲ ಕಾರುಗಳು ನಿಂತಿದ್ವು. ಆ ಸಮಯದಲ್ಲೂ ಕೂಡ ಉಮರ್ ಒಬ್ಬನೇ ಕಾರ್ನಲ್ಲಿ ಕುಳಿತಿದ್ದ. ಕೆಂಪುಕೋಟೆಯಲ್ಲಿ ಮೊಬೈಲ್ ಬಳಸದೆ ಸ್ಫೋಟ ನಡೆಸಲಿಕ್ಕೆ ಸಂಚನ್ನ ರೂಪಿಸಲಾಗಿತ್ತ. ಉಗ್ರ ಡಾಕ್ಟರ್ ಉಮರ್ ಬೇರೆ ಸಿಮ್ ಕಾರ್ಡ್ ಅನ್ನ ಬಳಕೆ ಮಾಡ್ತಿದ್ನ. ಸ್ಫೋಟದ ಸಂದರ್ಭದಲ್ಲಿ ಆತನ ಫೋನ್ ಸುಟ್ಟು ಹೋಯ್ತ. ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಉಗ್ರನ ನಡವಳಿಕೆ. ದೆಹಲಿ ಸ್ಫೋಟಕ್ಕೂ ಮೊದಲು ಉಗ್ರರಿಂದ ಎಂಥ ಪ್ಲಾನ್ ಮಾಡಲಾಗಿತ್ತು ಅನ್ನೋದರ ವಿಚಾರ ಇದೀಗ ತನಿಖೆ ಸಂದರ್ಭದಲ್ಲಿ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಈ ಉಗ್ರ ಉಮರ್ನ ರೆಗ್ಯುಲರ್ ಬಳಕೆ ಮಾಡ್ತಾ ಇದ್ದ ಮೊಬೈಲ್ ಫೋನ್ ಅದನ್ನ ಸ್ವಿಚ್ ಆಫ್ ಮಾಡಲಾಗಿದೆ. ಅದಾದ ನಂತರದಲ್ಲಿ ಈತ ತನ್ನ ಗುಂಪಿನ ಸದಸ್ಯರ ಜೊತೆಯಲ್ಲಿ ಯಾವ ರೀತಿ ಸಂಪರ್ಕದಲ್ಲಿದ್ದ, ಬೇರೆ ಫೋನ್ ಏನಾದ್ರೂ ಬಳಕೆ ಮಾಡ್ತಿದ್ದ, ಆ ಫೋನ್ ಕೂಡ ಸ್ಫೋಟದಲ್ಲಿ ಸುಟ್ಟು ಹೋಗಿದೆಯಾ, ಇಂಥ ಅನುಮಾನಗಳು ಕೂಡ ಕಾಡ್ತಾ ಇದೆ. ಸದ್ಯಕ್ಕೆ ಈತನ ಹಿನ್ನೆಲೆ ಹಾಗೆ ಈ ಪ್ಲಾನಿಂಗ್ ನ ರೂಪುರೇಷೆಗಳು ಯಾವ ರೀತಿ ಇತ್ತು ಅನ್ನೋದನ್ನ ಪತ್ತೆ ಹಚ್ಚೋ ಪ್ರಯತ್ನದಲ್ಲಿ ತನಿಖಾ ಸಂಸ್ಥೆಗಳಿವೆ. ಸಂದರ್ಭದಲ್ಲಿ ಡಾಕ್ಟರ್ ಉಮರ್ ಈತ ಬಳಸ್ತಾ ಇದ್ದ ಮೊಬೈಲ್ ಸ್ವಿಚ್ ಆಫ್ ಆಯಿತು ಅಕ್ಟೋಬರ್ 31ರಿಂದ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಒಂದು ಪ್ರೀ ಪ್ಲಾನ್ಡ್ ಅಟ್ಯಾಕ್ಗೆ ಇಡೀ ಗುಂಪು ಸಿದ್ಧವಾಗಿತ್ತು ಅನ್ನೋದಕ್ಕೆ ಪೂರಕವಾದ ಅನೇಕ ಅಂಶಗಳು ಇದೀಗ ತನಿಖೆಯ ಭಾಗವಾಗಿ ರಿವೀಲ್ ಆಗ್ತಾ ಇರೋದು. ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಖಂಡಿತ ಸ್ಮಿತಾ, ಯಾವಾಗ ಭಾರತ ಸೇನೆ ಈ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ ಆದ ನಂತರ ನಾವು ಮಾಡಿದಂತ ಆಪರೇಷನ್ ಸಿಂಧೂರ ಆದ ನಂತರ ಇವರ ಈ ಫ್ರಂಟ್ ಕಾಲರ್ ಟೆರರಿಸ್ಟ್ಗಳ ಕಾರ್ಯಾಚರಣೆ ಅದು ವಿಧ್ವಂಸಕ ಕೃತ್ಯವನ್ನ ಮಾಡಬೇಕು ಅನ್ನುವಂತ ಇವರೆಲ್ಲರ ಕಾರ್ಯಾಚರಣೆ ಅದು ಕ್ಷಿಪ್ರಗತಿಯಲ್ಲಿ ನಡೀತಾ ಇತ್ತು. ಅದಾದ ನಂತರ ನಿಮಗೆ ಗೊತ್ತಿರಲಿ ನೋಡಿ, ಮುಹಿಮಿತ್ ಅನ್ನುವಂತಹ ಭಯೋತ್ಪಾದಕ ಸಂಘಟನೆ ಅದು ಮಹಿಳಾ ಭಯೋತ್ಪಾದಕ ಸಂಘಟನೆ ಭಾರತದಲ್ಲಿ ಆಕ್ಟಿವ್ ಆಗುತ್ತೆ. ಇವರು ವಿನೂತನವಾಗಿ ಭಯೋತ್ಪಾದನೆಯನ್ನ ಭಾರತದ ಮೇಲೆ ಪ್ರಯೋಗ ಮಾಡ್ತಾರೆ. ಅದುವೇ ನೀವು ಹೇಳ್ದ ಹಂಗೆ ಫ್ರಂಟ್ ಕಾಲರ್ ಟೆರರಿಸಂ ಅನ್ನುವಂಥ ಒಂದಿಷ್ಟು ಆಲೋಚನೆಯನ್ನ ಮಾಡ್ತಾರೆ. ಅದರ ಭಾಗವಾಗಿಯೇ ಇವರು ಜನವರಿ ಮೊದಲ ವಾರದಲ್ಲಿ ಕೆಂಪುಕೋಟೆಯ ಮುಂದೆ ಎಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಅಥವಾ ಎಲ್ಲಿ ಸ್ಫೋಟ ಮಾಡಿದ್ರೆ ಅತಿ ಹೆಚ್ಚು ಹಾನಿಯಾಗುತ್ತೆ, ಪ್ರಾಣ ಹಾನಿಯಾಗುತ್ತೆ ಅನ್ನುವಂತ ಲೆಕ್ಕಾಚಾರವನ್ನ ಹಾಕಿ ಅಲ್ಲಿ ಓಡಾಡಿದ್ದಾರೆ. ಆ ಸಿಸಿಟಿವಿ ಫುಟೇಜ್ಗಳು ಕೂಡ ತನಿಖಾ ತಂಡಕ್ಕೆ ಸಿಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಇವರು ಒಂದು ಟೀಮ್ ಆಗಿ ಕೆಲಸ ಮಾಡಿದ್ರು. ಈ ಟೀಮ್ ಯಾವ್ಯಾವ ರಾಜ್ಯದಲ್ಲಿ ಕೂಡ ತನ್ನ ಜಾಡನ್ನ ಮೂಡಿಸಿತ್ತು ಅಂತ ಹೇಳಿ ಕೇಳಿದ್ರೆ ನೋಡಿ, ದೆಹಲಿಯಲ್ಲಿ ಇವರ ಈ ಹ್ಯಾಂಡ್ಲರ್ಗಳು ಕೆಲಸ ಮಾಡ್ತಾ ಇದ್ರು. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಈ ಶಾಹಿದಾ ಶಾಹೀನ್ ಅನ್ನುವಂತ ನಯವಂಚಕಿ ನಸಗುನ್ನೆ ಲೇಡಿ ಇದ್ಲಲ್ಲ, ಈ ಮಹಿಳಾ ವಿಂಗ್ ನ ಕ್ಯಾಪ್ಟನ್, ಭಾರತದ ಕ್ಯಾಪ್ಟನ್, ಆಕೆ ಕೆಲಸ ಮಾಡ್ತಾ ಇದ್ಲು. ಹಾಗೆ ನಾನಿರುವಂತಹ ಈ ಅಲ್ ಫಲಾಹ್ ಆಸ್ಪತ್ರೆಯಲ್ಲಿ ಸುಮಾರು 6 ಜನ ವೈದ್ಯರು ಈ ರೀತಿಯಾಗಿ ಕೆಮಿಕಲ್ ವಾರ್ ಹೆಂಗ್ ಮಾಡಬೇಕು ನಾವು, ಅಥವಾ ಈ ಅಟ್ಯಾಕ್ ಹೆಂಗ್ ಮಾಡಬೇಕು, ಹಾಗೆ ಇಲ್ಲಿ ಲ್ಯಾಬ್ಗಳಲ್ಲಿ ತಯಾರಾಗ್ತಾ ಇದ್ದಂತ ಒಂದಿಷ್ಟು ಸ್ಫೋಟಕಗಳು, ಅದ್ರ ಜೊತೆಗೆ ಈ ಫ್ರಂಟ್ ಕಾಲರ್ ಟೆರರಿಸ್ಟ್ಗಳು ಯಾರಿಗೂ ಸಂಶಯ ಬಾರದ ರೀತಿಯಲ್ಲಿ ತಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ರು. ಇವರ ಜೊತೆಗೆ ನೇರವಾಗಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ಅದು ಪಾಕಿಸ್ತಾನದಲ್ಲಿದ್ದುಕೊಂಡು ತನ್ನ ಹ್ಯಾಂಡ್ಲರ್ಗಳು ಕಂಟ್ರೋಲ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ನೀವು ಹೇಳಿದಾಗೆ ಉಮರ್ ನಬಿ ಅನ್ನುವಂತ ಈ ಭಯೋತ್ಪಾದಕ ಇದ್ದಾನಲ್ಲ, ಡಾಕ್ಟರ್ ಉಮರ್ ನಬಿ, ಈ ನಸಗುನ್ನಿ ಭಯೋತ್ಪಾದಕ ಇದ್ದಾನಲ್ಲ, ಆತನು ಕೂಡ ಅಲ್ ಫಲಾಹ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ, ಸಹಾಯಕ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದ. ಸ್ಟೆಥೋಸ್ಕೋಪ್ ಹಿಡಿಯುವಂತ ಕೈನಲ್ಲಿ ಆತ ಬಂದೂಕನ್ನ ಹಿಡ್ಕೊಂಡಿದ್ದ. ಆತ ಭಯೋತ್ಪಾದನೆ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದ, ದೇಶ ವಿರೋಧಿ ಚಟುವಟಿಕೆಯಲ್ಲಿ ಆತ ಭಾಗಿಯಾಗಿದ್ದ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಆತ ಕೆಂಪುಕೋಟೆಗೆ ಬಂದಿದ್ದ ಹೇಗೆ, ಏನು ಎತ್ತ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ನಾವು ನೋಡ್ತಾ ಹೋದ್ರೆ ಈ ಟೀಮ್ ಏನಿತ್ತಲ್ಲ, ಈ ಭಯೋತ್ಪಾದಕ ಸಂಘಟನೆ ಅದು ವೈಟ್ ಕಾಲರ್ ಟೆರರಿಸ್ಟ್ ಏನಿದ್ರಲ್ಲ, ಅವರ ಮೇಲೆ ಬಲವಾದ ಅನುಮಾನ ಬಂದಾಗ ಮುಜಾಮಿಲ್ ಅನ್ನುವಂತ ಮುಜೈಲ್ ಅಲಿಯಾಸ್ ಮುಜೈಲ್ ಏನಿದಾರಲ್ಲ, ಈತ ಕಾಶ್ಮೀರದಲ್ಲಿ ಆತನ ಬೇಸ್ ಇತ್ತು, ಆತನ ಮೂಲ, ಆತನ ಮನೆಯವರೆಲ್ಲ ಇದ್ರು. ಹಾಗೆ ಉಮರ್ನ ಮನೆಯವರು ಕೂಡ, ಆತನ ಫ್ಯಾಮಿಲಿ ಎಲ್ಲ ಕಾಶ್ಮೀರದಲ್ಲಿತ್ತು. ಈ ಪುಲ್ವಾಮಾದ ಮೂಲ ಅನ್ನೋದು ಗೊತ್ತಾಗಿದೆಯಲ್ಲ, ಈತ
ದೇಶ ವಿರೋಧಿ ಕೆಲವು ಸ್ಟೇಟಸ್ ಗಳನ್ನ ಹಾಕಿದಾಗ ಅನುಮಾನ ಬಂದು JNK ಪೊಲೀಸರು ಮುಜಾಮಿಲ್ನನ್ನ ಬಂಧನ ಮಾಡ್ತಾರೆ. ಆತನ ಭಯೋತ್ಪಾದಕ ಚಟುವಟಿಕೆ ಮತ್ತು ಆತನ ಹಿನ್ನೆಲೆಯನ್ನು ನೋಡಿದಾಗ ಆತ ವೈದ್ಯ ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಆತನ ಸಂಪರ್ಕದಲ್ಲಿರುವಂತಹ ಶಾಹೇಲ್ ಅನ್ನುವವಳನ್ನ ಬಂಧನ ಮಾಡ್ತಾರೆ. ಇವರ ಜೊತೆಗಿರುವವರನ್ನ ಬಂಧನ ಮಾಡಿ ಆದ ನಂತರ ಈ ಮೊಹಮ್ಮದ್ ಉಮರ್ ನಬಿ ಏನಿದಾನಲ್ಲ ಆತ ಓರ್ವ ಆಗ್ತಾನೆ. ಆತ ಆಸ್ಪತ್ರೆಯಿಂದ ಆದ್ರೆ ಈ ಏನು ಫಲಾ ಆಸ್ಪತ್ರೆ ಇದೆಯಲ್ಲ ಇಲ್ಲಿಂದ ತನ್ನ ಸ್ಫೋಟಕಗಳನ್ನ ಇಟ್ಕೊಂಡು ಆತ ಬೇರೆ ಕಡೆಗೆ ಶಿಫ್ಟ್ ಆಗೋದಕ್ಕೆ ಹೋಗ್ತಾನೆ. ಆಗ ಆತ ಹೋಗಿದ್ದು ದೆಹಲಿಯ ಕೆಂಪುಕೋಟೆಯ ಮುಂದೆ ಆತ ಬ್ಲಾಸ್ಟ್ ಮಾಡುವಂತ ನಿರ್ಧಾರವನ್ನ ಮಾಡಿಬಿಡ್ತಾನೆ. ಅದಕ್ಕೆ ಆತನ ಮೊಬೈಲ್ ಅನ್ನು ಕೂಡ ಬಳಸಲಿಲ್ಲ ಅನ್ನುವಂತ ವಿಚಾರ ಈಗ ಪೊಲೀಸರ ತನಿಖಾ ತಂಡದ ತನಿಖೆ ವೇಳೆ ಈಗ ಬಯಲಾಗಿರುವಂತ ವಿಚಾರ. ಯಾರ ಜೊತೆ ಸಂಪರ್ಕದಲ್ಲಿದ್ದ ಆತ ನೀವು ಹೇಳ್ದಂಗೆ 3 ಗಂಟೆ 19 ನಿಮಿಷಕ್ಕೆ ಆತ ಕೆಂಪುಕೋಟೆಯ ಆ ಪಾರ್ಕಿಂಗ್ ಜಾಗಕ್ಕೆ ಬಂದವನು 6 ಗಂಟೆ 22 ನಿಮಿಷಕ್ಕೆ ಅಲ್ಲಿಂದ ಹೊರಟವನು ನೇರವಾಗಿ ಕೆಂಪುಕೋಟೆಯ ಆ ಪೀಕ್ ಅವರ್ ನಲ್ಲಿ ಲಕ್ಷಾಂತರ ಜನ ಏನು ಓಡಾಡ್ತಾ ಇರ್ತಾರೆ ಅಲ್ಲಿ ಬ್ಲಾಸ್ಟ್ ಮಾಡುವಂತ ಆಲೋಚನೆಯನ್ನ ಮಾಡ್ತಾರೆ. ಪ್ರಾಣಹಾನಿ ಹೆಚ್ಚಾಗಿ ಮಾಡಬೇಕು ಅಂತೇಳಿ. ಈಗಲೂ ಕೂಡ ಇನ್ನೊಂದು ಅನುಮಾನ ಇದೆ. ಆತ ಸ್ಫೋಟಕಗಳನ್ನ ಸೇಫ್ ಮಾಡೋದಕ್ಕೆ ಅಲ್ಲಿಂದ ತೆಗೆದುಕೊಂಡು ಹೋದ ಈ ಜಾಗದಿಂದ ಅಲ್ಫಲಾ ಈ ಯೂನಿವರ್ಸಿಟಿಯಿಂದ ತೆಗೆದುಕೊಂಡು ಬೇರೆ ಕಡೆಗೆ ಹೋಗಿದ್ನ ಅನ್ನುವಂತ ಅನುಮಾನವೂ ಕೂಡ ಇದೆ. ಈ ಮುಜಾಮಿಲ್ ವಿಚಾರ ನೋಡಿದಾಗ ಸ್ಮಿತಾ ನೋಡಿ, ಈತ ತಾನು ಈ ಕ್ಯಾಂಪಸ್ ನ ಒಳಗಡೆ ತಾನು ವಾಸ್ತವ್ಯ ಇದ್ರು ಕೂಡ ಹೊರಗಡೆ ಇಲ್ಲಿಂದ ಫತೇಪುರ್ ಅನ್ನುವಂತ ಒಂದು ಜಾಗ ಇದೆ. ನಾನಿದ್ನಲ್ಲ ಈ ಒಂದು ಫರೀದಾಬಾದ್ ಜಿಲ್ಲೆಯ ಫತೇಪುರ್ ಅನ್ನುವಂತ ಈ ಜಾಗ, ಈ ರಸ್ತೆಯಲ್ಲಿ ಹೋಗಬೇಕು. ಈ ರಸ್ತೆಯಲ್ಲಿ ಸುಮಾರು 2 ರೂಮ್ಗಳನ್ನ ಆತ ಬಾಡಿಗೆಗೆ ಪಡ್ಕೊಂಡಿದ್ದ. ಅಲ್ಲಿ ಸುಮಾರು 2900 ಕೆಜಿಯಷ್ಟು ಸ್ಫೋಟಕಗಳು ಆತನ ಬಾಡಿಗೆ ರೂಮ್ ನಲ್ಲಿತ್ತು ಅನ್ನೋದು ವಿಚಾರ ಗೊತ್ತಾಗಿದೆ. ನೋಡಿ, ಅಲ್ಫಲಾಹ ಏನಿದೆಯಲ್ಲ ಈ ಆಸ್ಪತ್ರೆ ಯೂನಿವರ್ಸಿಟಿ ಇದೆಯಲ್ಲ, ಇಲ್ಲೇ ಪಕ್ಕದಲ್ಲಿ ಒಂದು ಪೋಸ್ಟ್ ಆಫೀಸ್ ಕೂಡ ಇದೆ. ಈ ಪೋಸ್ಟ್ ಆಫೀಸ್ ಅನ್ನ ತಾವು ಗಮನಿಸ್ತಾ ಇದೀರಿ ನೋಡಿ. ಇದೇ ಫರೀದಾಬಾದ್ ಜಿಲ್ಲೆಯ ದೌಜ್ ಪೋಸ್ಟ್ ಆಫೀಸ್ ಇದೀಗ ಬಂದ್ ಆಗಿದೆ. ಇದೇ ಮಾರ್ಗವಾಗಿ ಮುಂದಕ್ಕೆ ಹೋದ್ರೆ ಸ್ಮಿತಾ ನಿಮಗೆ ಫತೇಪುರ್ ಅನ್ನುವಂತ ಒಂದು ಊರು ಸಿಗುತ್ತೆ. ಆ ಫತೇಪುರ್ ಅನ್ನುವಂತ ಊರಿನಲ್ಲಿ ಆತ ಸ್ಫೋಟಕಗಳನ್ನ ಸಂಗ್ರಹಿಸಿದ್ದ ಅನ್ನುವಂತ ವಿಚಾರವೂ ಕೂಡ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಸದ್ಯಕ್ಕೆ ಈಗ ಇದೆಲ್ಲದರ ಜಾಡು ಹಿಡಿದು ಹೊರಟಂತ ಪೊಲೀಸರಿಗೆ ಒಂದೊಂದು ರಹಸ್ಯ ವಿಚಾರವು ಅಥವಾ ಇವರು ಏನೇನೋ ಸೀಕ್ರೆಟ್ ಮಾಡ್ತಾ ಇದ್ರು ಅನ್ನೋದೆಲ್ಲವೂ ಕೂಡ ಗೊತ್ತಾಗಿದೆ. ಮತ್ತೆ ಯಾರ ಜೊತೆ ಸಂಪರ್ಕದಲ್ಲಿದ್ರು ಅನ್ನುವಂತ ವಿಚಾರ ನೋಡಿದಾಗ ಜೈದ್ ಎ ಮೊಹಮ್ಮದ್ ಸಂಘಟನೆ ಇದೆಯಲ್ಲ, ಆ ಜೈಷ್ ಎ ಮೊಹಮ್ಮದ್ ಹ್ಯಾಂಡ್ಲರ್ಗಳು ಇವರನ್ನ ಕಂಟ್ರೋಲ್ ಮಾಡ್ತಾ ಇದ್ರು, ಇವರಿಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ರು, ಮತ್ತೆ ಇವರು ಫಂಡಿಂಗ್ ಕೂಡ ಆಗ್ತಾ ಇತ್ತು ಅನ್ನುವಂತ ವಿಚಾರವೂ ಕೂಡ ಬಯಲಾಗಿದೆ. ಸದ್ಯಕ್ಕೆ ತನಿಖಾ ತಂಡ ಇದೆಲ್ಲದರ ಬೆನ್ನು ಹಿಂದೆ ಬಿದ್ದು ಈಗ ಪರಿಶೀಲನೆ ಮಾಡ್ತಾ ಇದೆ. ಇವರ ಜಾಡು ಬೇರೆ ಯಾವ್ಯಾವ ರಾಜ್ಯಗಳಲ್ಲಿ ಪಸರಿಸಿದೆ ಅನ್ನುವಂತ ವಿಚಾರವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಜೊತೆಗೆ ಇವರ ಹಿಂದೆ ಯಾರ್ಯಾರಿದ್ದಾರೆ, ಯಾರ ಸಂಪರ್ಕದಲ್ಲಿದ್ದಾರೆ, ಇವರಿಗೆ ಇಂಥ ಪ್ಲಾನ್ ಮಾಡೋದಕ್ಕೆ ಯಾರು ರೂಪುರೇಷೆನ ಹಾಕಿಕೊಟ್ಟವರು, ಕೆಂಪುಕೋಟೆಯ ಮುಂದೆ ಯಾಕೆ ಬ್ಲಾಸ್ಟ್ ಮಾಡಬೇಕಾಗಿತ್ತು, ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ಬ್ಲಾಸ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು. ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಆದ್ರೆ ನಿನ್ನೆ ಅಂದ್ರೆ ಸೋಮವಾರ ಮಾಡಕ್ ಕೊಡ್ತಾರೆ. ಆದ್ರೆ ಸೋಮವಾರ ಕೆಂಪುಕೋಟೆ ಒಂದು ದಿನ ರಜೆ ಇರುತ್ತೆ. ಆಗ ಪ್ರವಾಸಿಗರಿಗೆ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಇರೋದಿಲ್ಲ. ಗೌರಿಶಂಕರ ದೇವಸ್ಥಾನ ಮತ್ತೆ ಜೈನ ಮಂದಿರ ಅಕ್ಕಪಕ್ಕದಲ್ಲಿದೆ. ಚಾಂದಿನಿ ಚೌಕ್ ಎನ್ನುವಂತ ಮಾರ್ಕೆಟ್ ಇದೆಯಲ್ಲ, ಆ ಮಾರ್ಕೆಟ್ ನಲ್ಲಿ ಲಕ್ಷಾಂತರ ಜನ ಬರ್ತಾರೆ ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ವಹಿವಾಟಾಗುತ್ತೆ. ಮಿನಿ ಮುಂಬೈ ಅಂತೇಳಿ ಚಾಂದಿನಿ ಚೌಕ್ ಮಾರ್ಕೆಟ್ ಅನ್ನ ಕರೀತಾರೆ. ಅಂತ ಒಂದು ಜಾಗದಲ್ಲಿ ಇವರು ಸ್ಫೋಟ ಮಾಡಿದ್ರೆ ಅಲ್ಲಿ ಅಪಾರ ಪ್ರಮಾಣದ ಹಾನಿ ಮಾಡಬಹುದು ಅನ್ನೋದು ಲೆಕ್ಕಾಚಾರ ಆಗಿತ್ತು. ಅದಕ್ಕೆ ಎಲ್ಲಾ ರೀತಿಯ ಪ್ರೀ ಪ್ಲಾನ್ ಒಂದಿಗೆ ಬಂದಿದ್ರು ಅನ್ನೋದು ತನಿಖಾ ತಂಡದ ಈ ಹೊತ್ತಿನ ವರದಿ. ಸ್ಮಿತಾ ಸಂಪರ್ಕದಲ್ಲಿರಿ ರಂಜಿತ್. ಮತ್ತೊಂದು ಕಡೆಯಲ್ಲಿ